2 ನವೆಂಬರ್ 2025 ತಮಿಳುನಾಡಿನ ಕೃಷ್ಣಗಿರಿ ಡಿಸ್ಟ್ರಿಕ್ಟ್ನ ಒಂದು ಸಣ್ಣ ಹಳ್ಳಿ ಚಿನ್ನಾಟಿ ಅಂತ ಹೇಳಿ. ಈ ಊರಲ್ಲಿ ಇವತ್ತು ತುಂಬಾನೇ ಗಂಭೀರವಾದಂತಹ ದಿನ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಅದೇ ಊರಿನ ವಾಸಿಯಾದಂತಹ ಸುರೇಶ್ ಮತ್ತೆ ಭಾರತಿ ಅನ್ನುವರ 5 ತಿಂಗಳ ಮಗು ತನ್ನ ಕೊನೆ ಉಸಿರೆಳೆದಿದೆ. ಸುರೇಶ್ 2 ಜನ ಹೆಣ್ಣು ಮಕ್ಕಳು ಇದ್ರೂ ಕೂಡ ತನ್ನ ಫೈನಾನ್ಷಿಯಲಿ ಎಷ್ಟೇ ಕಷ್ಟಗಳಿದ್ರು ಕೂಡ ತನ್ನ ಮನೆಗೆ ಒಬ್ಬ ವಾರಸುದಾರ ಬೇಕು, ನನಗೊಂದು ಗಂಡು ಮಗು ಬೇಕು ಅಂತೇಳಿ ಕಂಡ ದೇವರುಗಳಲ್ಲಿ ಕೈ ಮುಗಿದು ಈ ಮಗುನ ಪಡ್ಕೊಂಡಿದ್ದ ಅಂತಾನೆ ಹೇಳ್ಬೋದು. ಸೊ ಈ ತಂದೆಯ ಬೇಡಿಕೆ ಅಂತೇನೆ ದೇವರು ಸಹಿತ ಜುಲೈ 2025ಗೆ ಒಂದು ಗಂಡು ಮಗುನು ಕೂಡ ಕೊಟ್ಟಿದ್ದ. ಆ ಮಗುಗೆ ಇವರು ಧ್ರುವನ್ ಅಂತಾನು ಕೂಡ ಹೆಸರಿಟ್ಟಿದ್ರು. 2 ಹೆಣ್ಣು ಮಕ್ಕಳ ಮೇಲೆ ಒಂದು ಗಂಡು ಮಗು ಆಗಿದೆ. ಒಂದು ಸುಖ ಸಂಸಾರ ಇದು ಅನ್ಕೊಳ್ಳೋ ಅಷ್ಟ್ರಲ್ಲೇನೆ ಯಾರ್ ಕಣ್ಣು ಬಿದ್ದಿತ್ತೋ ಗೊತ್ತಿಲ್ಲ, ಹುಟ್ಟಿದ 5 ತಿಂಗಳಿಗೆನೆ ಈ ಮಗುವಿನ ಉಸಿರು ನಿಂತಿತ್ತು. ಇದಾಗಿದ್ದು 2 ನವೆಂಬರ್ 2025 ಸುಮಾರು 3 ಗಂಟೆ ಅಷ್ಟೊತ್ತಿಗೆ ಭಾರತಿ ತುಂಬಾ ಜೋರಾಗಿ ಅಳ್ತಾ ತನ್ನ ಗಂಡ ಸುರೇಶ್ಗೆ ಕಾಲ್ ಮಾಡಿ ಹೇಳ್ತಾರೆ, ನಾನು ಮಗುವಿಗೆ ಎದೆ ಹಾಲು ಕುಡಿಸ್ತಾ ಇದ್ದೆ, ಹಾಗೆ ಮಲ್ಕೊಂಡಿದ್ದೀನಿ, ನನಗೆ ಗೊತ್ತಾಗಿಲ್ಲ, ನಾನು ಎದ್ದ ಮೇಲೆ ಮಗು ಯಾವುದೇ ತರನಾದಂತಹ ರೆಸ್ಪಾನ್ಸ್ ಮಾಡ್ತಿಲ್ಲ. ಜೋರಾಗಿ ಅಳ್ತಿದ್ದಂತಹ ತನ್ನ ಹೆಂಡತಿನ ಸಮಾಧಾನ ಮಾಡಿದಂತಹ ಸುರೇಶ್ ತನ್ನ ಕೆಲಸ ಎಲ್ಲ ಬಿಟ್ಟು ಮನೆಗೆ ಓಡೋಡಿ ಬರ್ತಾರೆ. ತನ್ನ ಮಗುನ ಪರಿಸ್ಥಿತಿ ನೋಡಿ ಸುರೇಶ್ ಹೆದರಿದ್ರು. ಅದ್ರ ಒಟ್ಟಿಗೆ ಅದೇ ಕೃಷ್ಣಗಿರಿ ಡಿಸ್ಟ್ರಿಕ್ಟ್ ನ ಕೇಲಮಂಗಲಂ ಸರ್ಕಾರಿ ಹಾಸ್ಪಿಟಲ್ಗೂ ಕೂಡ ಕರ್ಕೊಂಡು ಹೋಗ್ತಾರೆ. ಆದ್ರೆ ಇಷ್ಟೊತ್ತಿಗೆ ಸಮಯ ತುಂಬಾನೇ ಕೈ ಮೀರಿತ್ತು. ಡಾಕ್ಟರ್ ಎಲ್ಲದನ್ನು ಕೂಡ ಅರ್ಥ ಮಾಡ್ಕೊಂಡ ಮೇಲೆ ಹೇಳ್ತಾರೆ, ಇದು ತುಂಬಾನೇ ರಿಯರೆಸ್ಟ್ ಆಕ್ಸಿಡೆಂಟಲ್ ಕೇಸ್ ಅಂತ ಹೇಳಿ. ಮಗುವಿಗೆ ಬ್ರೆಸ್ಟ್ ಫೀಡಿಂಗ್ ಮಾಡ್ತಿರುವಂತಹ ಸಂದರ್ಭದಲ್ಲಿ ಸಫಕೇಶನ್ ಆಗಿದೆ ಅಂತ. ಇದನ್ನ ಮೆಡಿಕಲ್ ಸೈನ್ಸ್ ಅಲ್ಲಿ ಆಕ್ಸಿಡೆಂಟಲ್ ಸಫಕೇಶನ್ ಅಥವಾ ಬ್ರೆಸ್ಟ್ ಸಫಕೇಶನ್ ಅಂತ ಕರೀತಾರೆ. ಅಂದ್ರೆ ತಾಯಿ ತನ್ನ ಮಗುವಿಗೆ ಬ್ರೆಸ್ಟ್ ಫೀಡಿಂಗ್ ಮಾಡ್ತಿರುವಂತಹ ಸಂದರ್ಭದಲ್ಲಿ ಮಗು ಒಂದು ಸಾಫ್ಟ್ ಸರ್ಫೇಸ್ ನಲ್ಲಿ ಮಲ್ಕೊಂಡಿರುವಾಗ ಬ್ರೆಸ್ಟ್ ಅದರ ಮುಖದ ಮೇಲಿದ್ದಾಗ ತಾಯಿ ಅಥವಾ ಮಗು ಇಬ್ರಲ್ಲೊಬ್ರು ನಿದ್ದೆಗೆ ಜಾರಿದ್ರೆ ಮಗುವಿಗೆ ಸಫಕೇಶನ್ ಆಗಿ ಉಸಿರಾಡಕ್ಕೆ ತೊಂದರೆ ಆಗಿ ಆ ಮಗು ಸಾವನ್ನಪ್ಪಿದೆ ಅಂತ. ಡಾಕ್ಟರ್ ಸಜೆಸ್ಟ್ ಕೂಡ ಮಾಡ್ತಾರೆ, ನೀವು ಪೋಸ್ಟ್ ಮಾರ್ಟಮ್ ಮಾಡಿಸಿ ಅಂತ ಹೇಳಿ. ಆದ್ರೆ ತನ್ನ ಮಗುವನ್ನ ಕಳ್ಕೊಂಡಿರುವಂತಹ ನೋವಿನಲ್ಲಿರುವಂತಹ ಈ ತಂದೆಗೆ ಇನ್ನೂ ಒಂದು ಭಯ ಇತ್ತು, ಆ ಮಗುವನ್ನ ಕಟ್ ಮಾಡಿ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ ಅಂತ ಹೇಳಿ. ಸೊ ಅದರಿಂದಾಗಿ ಆ ಡಾಕ್ಟರ್ನ ಕನ್ವಿನ್ಸ್ ಮಾಡಿದಂತಹ ಸುರೇಶ್ ತನ್ನ ಮಗುವನ್ನ ತಗೊಂಡು ವಾಪಸ್ ಹಳ್ಳಿಗೆ ಬರ್ತಾರೆ. ಬಂದ ಮೇಲೆ ತಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೊಟ್ಟಿಗೆ ತಮ್ಮ ಮಗುವಿನ ಅಂತ್ಯ ಸಂಸ್ಕಾರನು ಕೂಡ ಅವ್ರ ಊರಲ್ಲೇ ಅವ್ರು ಮಾಡಿರ್ತಾರೆ. ಈ ಸಾವು ಆ ಮನೆ ಒಂದನ್ನಷ್ಟೇ ಅಲ್ದೇನೆ ಇಡೀ ಊರನ್ನೇ ಸ್ತಬ್ಧವಾಗಿಸಿತ್ತು ಅಂತಾನೆ ಹೇಳ್ಬೋದು. ಅದ್ರೊಟ್ಟಿಗೆ ಅಲ್ಲಿ ಬಂದಂತಹ ಪ್ರತಿಯೊಬ್ರು ಆ ತಾಯಿಯ ಆಕ್ರಂದನ ನೋಡಿ ಅನ್ಕೋತಾ ಇದ್ರು, ಯಾವ ಶತ್ರುಗಳಿಗೂ ಕೂಡ ಈ ತರದ ಒಂದು ಸಂದರ್ಭ ಬಂದು ಒದಗದೇ ಇರ್ಲಿ ಅಂತ ಹೇಳಿ. ನೋಡಿ, ಮನುಷ್ಯನ ಆಸೆಗಳು ಆತನ ಕೈಯಿಂದ ಏನು ಕೆಟ್ಟ ಕೆಲಸ ಬೇಕಾದ್ರೂ ಮಾಡಿಸುತ್ತೆ ಅನ್ನೋದಕ್ಕೆ ಈ ಕತೆ ಒಂದು ದೊಡ್ಡ ಉದಾಹರಣೆ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಈ ಘಟನೆ ಆಗಿ ಜಸ್ಟ್ ಒಂದು ವಾರ ಆದ್ಮೇಲೆ 8 ನವೆಂಬರ್ 2025ಗೆ ಪೊಲೀಸರು ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಮತ್ತೆ ಮೆಡಿಕಲ್ ಟೀಮ್ ಅವ್ರ ಜೊತೆಗೆ ಆ ಊರಿಗೆ ಬರ್ತಾರೆ. ಮತ್ತೆ ಏನು ಆ ಧ್ರುವಂತನ ಹೂತ ಹಾಕಿದ್ರು ಆ ಜಾಗವನ್ನ ಅಗದು ಆ ಮಗುವನ್ನ ಹೊರಗಡೆ ತೆಗಿಲಿಕ್ಕೂ ಕೂಡ ಸ್ಟಾರ್ಟ್ ಮಾಡ್ತಾರೆ. ಈ ವಿಷಯ ತಿಳಿದಂತಹ ಇಡೀ ಊರ್ ಒಂದು ಕ್ಷಣಕ್ಕೆ ಶಾಕ್ ಆಗಿತ್ತು. ಆ ಶಾಕ್ ಗಿಂತಾನು ಇನ್ನೂ ಒಂದು ದೊಡ್ಡ ಶಾಕ್ ಏನು ಅಂದ್ರೆ ಆ ಪೊಲೀಸರನ್ನ ಬೇರೆ ಯಾರು ಕರ್ಕೊಂಡು ಬಂದಿರ್ಲಿಲ್ಲ, ಅವ್ರನ್ನ ಕರ್ಕೊಂಡ್ ಬಂದಿದ್ದು ಆ ಮಗುವಿನ ತಂದೆ ಸುರೇಶ್. ನೋಡ್ತಾ ನೋಡ್ತಾ ಈ ವಿಷಯ ಅಕ್ಕಪಕ್ಕದ ಹಳ್ಳಿಯ ಜನರಿಗೂ ಕೂಡ ಗೊತ್ತಾಗುತ್ತೆ. ಎಲ್ರಿಗೂ ಕೂಡ ಬೆಚ್ಚು ಬೆಳೆಸುವಂತಹ ವಿಷಯ ಏನಾಗಿತ್ತು ಅಂದ್ರೆ ಆ ಮಗು ಸಫಕೇಶನ್ ಇಂದ ಸತ್ತಿರ್ಲಿಲ್ಲ, ಇದೊಂದು ಪ್ರೀ ಪ್ಲಾನ್ಡ್ ಮರ್ಡರ್ ಆಗಿತ್ತು. ನೋಡಿ, ನಾವೆಲ್ಲ ಕೇಳಿದೀವಿ ಕಾಮಾಂತುರಾಣಂ ನಾ ಭಯಂ ನಾ ಲಜ್ಜಾ ಅಂತ ಹೇಳಿ. ಅಂದ್ರೆ ಕಾಮದ ಸುಳಿಗೆ ಸಿಕ್ಕಾಕೊಂಡವನಿಗೆ ಯಾವುದೇ ತರನಾದಂತಹ ಭಯಾನೂ ಇರಲ್ಲ, ಯಾವುದೇ ತರನಾದಂತಹ ಅಸಹ್ಯನೂ ಕೂಡ ಇರಲ್ಲ ಅಂತ ಹೇಳಿ. ಈ ಒಂದು ಮಾತಿಗೆ ಈ ಮರ್ಡರ್ ಏನಿದೆ ಒಂದು ಜೀವಂತ ಉದಾಹರಣೆ ಅಂತಾನೆ ಹೇಳ್ಬಹುದು. ಸೊ ಇಲ್ಲಿವರೆಗೂ ಕೂಡ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಕೆ ಹೋಗ್ತಿದೀವಿ ಅ ಡೆಡ್ಲಿಯೆಸ್ಟ್ ಕೇಸ್ ಆಫ್ ಧ್ರುವನ್. ವೆಲ್ಕಮ್ ಬ್ಯಾಕ್. ಎರಡು 2019ರಲ್ಲಿ ಮದುವೆ ಆದಂತಹ ಭಾರತಿ ಮತ್ತೆ ಸುರೇಶ್ಗೆ 2 ಜನ ಹೆಣ್ಣು ಮಕ್ಕಳು ಇದ್ರು. ಒಬ್ರು 5 ವರ್ಷದ ಹೆಣ್ಣು ಮಗು ಆದ್ರೆ ಇನ್ನೊಬ್ರು 3 ವರ್ಷದ ಹೆಣ್ಣು ಮಗು. ಸುರೇಶ್ ಅವ್ರಿಗೆ ಇದ್ರ ಮೇಲೂ ಕೂಡ ಇನ್ನೊಂದು ಗಂಡು ಮಗು ಬೇಕು ಅನ್ನೋದು ತುಂಬಾನೇ ಆಸೆ ಇತ್ತು. ಆದ್ರೆ ಭಾರತಿಗೆ ಏನು ಅಂದ್ರೆ ಆಲ್ರೆಡಿ ನಮ್ಗೆ 2 ಹೆಣ್ಣು ಮಗು ಇದೆ, ಸಾಕು ಅನ್ನೋದು ಅವ್ರ ಆಲೋಚನೆ ಆಗಿತ್ತು. ಅಂಡ್ ಭಾರತಿ ಪ್ರಕಾರ ಇದೊಂದು ಪರಿಪೂರ್ಣವಾದಂತಹ ಫ್ಯಾಮಿಲಿ ಅಂತಾನೆ ಅವ್ರು ಅನ್ಕೊಂಡಿದ್ರು. ಒಂದ್ ಕಡೆಗೆ ಸುರೇಶ್ಗೆ 38 ವರ್ಷ ಆಯಸ್ಸಾಗಿತ್ತು. ಅದ್ರ ಒಟ್ಟಿಗೆ ಅವರು ಡೈಲಿ ವೇಜಸ್ ಅಲ್ಲಿ
ನಲ್ಲಿ ಕೆಲಸ ಮಾಡ್ತಿದ್ರಿಂದಾಗಿ ಮನೆಗೆ ಒಬ್ಬ ವಾರಸ್ದಾರನಾಗಿ ಒಂದು ಗಂಡು ಮಗು ಬೇಕು ಅನ್ನೋದು ಅವರ ಆಸೆ ಆಗಿತ್ತು. ಫೈನಾನ್ಷಿಯಲಿನೂ ಕೂಡ ಈ ಫ್ಯಾಮಿಲಿ ಒಂದು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತಾನೆ ಹೇಳ್ಬೋದು. ದುಡ್ಡಿನ ಸಮಸ್ಯೆಗಳ ಮಧ್ಯದಲ್ಲಿ ಇನ್ನೊಂದು ಮಗು ಬೇಕಾ ಅನ್ಕೊಳ್ಳುವಷ್ಟರಲ್ಲೇನೆ ಭಾರತಿ ಪ್ರೆಗ್ನೆಂಟ್ ಆಗಿರ್ತಾರೆ. ಭಾರತಿ ಹೇಳ್ತಾರೆ ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಇದೆ, 2 ಜನ ಆಲ್ರೆಡಿ ಹೆಣ್ಮಕ್ಳು ಇದ್ದಾರೆ, ಬೇಕಂದ್ರೆ ನಾವ್ ಇದನ್ನ ಅಬಾರ್ಷನ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಅವಾಗ ಸುರೇಶ್ ಅವಳನ್ನ ಕನ್ವಿನ್ಸ್ ಮಾಡ್ತಾರೆ, 2 ಜನ ಹೆಣ್ಮಕ್ಳಿಗೆ ಒಬ್ಬ ತಮ್ಮ ಆದ್ರೂ ಬೇಕಲ್ವಾ, ಇರ್ಲಿ ಪರವಾಗಿಲ್ಲ, ನಾವ್ ಹೇಗೋ ಮ್ಯಾನೇಜ್ ಮಾಡ್ಕೊಳ್ಳೋಣ, ನಮ್ಗೆ ಈ ಮಗು ಇರ್ಲಿ ಅಂತ ಹೇಳಿ ಅವಳನ್ನ ಒಪ್ಸ್ಕೋತಾರೆ. ಸೊ ಗಂಡನ ಆಸೆ ಅಂತೆ ಭಾರತಿನೂ ಕೂಡ ಆ ಮಗುನ ಇಟ್ಕೋತಾರೆ. ಜೊತೆಗೆ ಇಲ್ಲಿ ಇಬ್ಬರಿಗೂ ಕೂಡ ಗೊತ್ತಿಲ್ಲ ಡ್ಯೂರಿಂಗ್ ಬರ್ತ್ ಈಗ ಗಂಡು ಮಗು ಆದ್ರೂ ಆಗ್ಬೋದು, ಹೆಣ್ಣು ಮಗುನು ಆಗ್ಬೋದು, ಆದ್ರೆ ಇವ್ರು ಆಸೆ ಪಟ್ಟಂಗೇನೆ ಇವ್ರಿಗೊಂದು ಹೆಲ್ದಿ ಗಂಡು ಮಗು ಕೂಡ ಆಗುತ್ತೆ. ದೇವ್ರ ಹತ್ರ ಈತ ಬೇಡ್ಕೋತಾ ಇದ್ದಿದ್ದು ಕೇಳಿಸ್ತಾ ಇತ್ತು ಅನ್ಸತ್ತೆ. ಇವ್ರಿಗೆ ಒಂದು ಗಂಡು ಮಗು ಆಗಿ ಅವ್ರು ತುಂಬಾನೇ ಖುಷಿ ಆಗಿದ್ರು. ಬಟ್ ಆ ಖುಷಿ ತುಂಬಾ ದಿನಕ್ಕೆ ಇವ್ರಿಗೆ ಉಳಿದಿರ್ಲಿಲ್ಲ. ಜಸ್ಟ್ 5 ತಿಂಗಳಿಗೆನೆ ಅವರ ಎಲ್ಲಾ ಕನಸುಗಳು ನುಚ್ಚು ನೂರಾಗಿದ್ವು. ಆದ್ರೆ ಸುರೇಶ್ಗೆ ಈ ಸಾವಿನ ಹಿಂದೆ ಇರುವಂತಹ ಕರಾಳ ಸತ್ಯಗಳು ಯಾವಾಗ ಗೊತ್ತಾಗತ್ತಂದ್ರೆ, ಯಾವಾಗ ಆತ ತನ್ನ ಮಗುವನ್ನ ಮಣ್ಣಲ್ಲಿ ಮಣ್ಣು ಮಾಡಿ ಮನೆಗೆ ಬಂದು ಕುತ್ಕೋತಾನೋ ಅವಾಗ ಆತನಿಗೆ ಇದ್ರ ಬಗ್ಗೆ ಅರಿವಾಗ್ತಾ ಬರುತ್ತೆ. ಆತನ ಮನೆಯಲ್ಲಿ ಬಂದಿದ್ದಂತಹ ರಿಲೇಟಿವ್ಸ್ ಎಲ್ಲರ ಮುಖದಲ್ಲೂ ಕೂಡ ಬೇಜಾರಿತ್ತು. ತನ್ನ ಹೆಂಡತಿನೂ ಕೂಡ ಒಂದು ಮೂಲೆಯಲ್ಲಿ ಕುತ್ಕೊಂಡು ಅಳ್ತಾ ಇದ್ಲು. ಇವರನ್ನ ಸಮಾಧಾನ ಮಾಡಿ ಎಲ್ಲರೂ ಕೂಡ ಅವ್ರವ್ರ ಮನೆಗೆ ಹೋದ ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಆತ ಎದ್ದ ತಕ್ಷಣ ಆತನ ಬೆಡ್ ನಲ್ಲಿ ಒಂದು ಮೊಬೈಲ್ ರಿಂಗ್ ಆಗುತ್ತೆ. ಅದನ್ನ ನೋಡಿ ಆತ ಅನ್ಕೋತಾನೆ ಮನೆಗೆ ಬಂದಿದ್ದಂತಹ ರಿಲೇಟಿವ್ ಅಥವಾ ಫ್ರೆಂಡ್ಸ್ ನಲ್ಲಿ ಯಾರೋ ಅವ್ರ ಮೊಬೈಲ್ ನ ಮರ್ತು ಇಲ್ಲಿ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿ. ಸೊ ಆತ ಈ ಮೊಬೈಲ್ ಯಾರ್ದು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಆ ಮೊಬೈಲ್ ತಗೊಂಡು ಸ್ಕ್ರೀನ್ ಆನ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ ಅದರಲ್ಲಿ ಆತನ ಹೆಂಡತಿಯ ಫೋಟೋ ಇತ್ತು. ಅದನ್ನು ನೋಡಿ ಈತ ಶಾಕ್ ಆಗ್ತಾನೆ. ಒಟ್ಟಿಗೆ ಇವನ ಅದೃಷ್ಟ ಅನ್ಸುತ್ತೆ, ಆ ಮೊಬೈಲ್ ಗೆ ಯಾವುದೇ ತರನಾದಂತಹ ಲಾಕ್ ಇರ್ಲಿಲ್ಲ, ಜಸ್ಟ್ ಸ್ಲೈಡ್ ಇತ್ತು. ಆ ಮೊಬೈಲ್ ನ ಜಸ್ಟ್ ಸ್ಲೈಡ್ ಮಾಡಿ ಅದ್ರೊಳಗಿದ್ದಂತಹ ಇನ್ಫಾರ್ಮೇಶನ್ ನೋಡಕ್ ಈತ ಸ್ಟಾರ್ಟ್ ಮಾಡ್ತಾನೆ. ಆತ ಮೊದಲನೇದಾಗಿ ನಾರ್ಮಲ್ ಕಾಲ್ ಲಾಗ್ಸ್ ನ ನೋಡ್ತಾನೆ. ಅಲ್ಲೂ ಕೂಡ ತುಂಬಾನೇ ಮೊಬೈಲ್ ಕಾಲ್ಸ್ ಗಳಿರುತ್ತೆ, ಅದು ಕೂಡ ಒಂದೇ ನಂಬರ್ ಜೊತೆಗೆ ಜಾಸ್ತಿ ಮಾತಾಡಿರೋದಿರುತ್ತೆ. ಸೊ ಔಟ್ ಆಫ್ ಕ್ಯೂರಿಯಾಸಿಟಿ ಈತ ವಾಟ್ಸ್ಆಪ್ ನ ಓಪನ್ ಮಾಡಿ ನೋಡ್ತಾನೆ. ಅಲ್ಲೂ ಕೂಡ ವಾಟ್ಸ್ಆಪ್ ಕಾಲ್ ಆಗಿರ್ಬೋದು, ವಿಡಿಯೋ ಕಾಲ್ ಆಗಿರ್ಬೋದು, ಟೆಕ್ಸ್ಟ್ ಮೆಸೇಜ್ಗಳು, ಫೋಟೋಸ್ಗಳು ಕೂಡ ಎಲ್ಲದು ಒಂದೇ ನಂಬರ್ ಜೊತೆಗೇನೆ ಇರುತ್ತೆ. ನೋಡಿ ಅದರಲ್ಲಿರುವಂತಹ ತನ್ನ ಹೆಂಡತಿಯ ಒಟ್ಟಿಗಿರುವಂತಹ ವ್ಯಕ್ತಿಯ ವಾಲ್ ಪೇಪರ್ ಆಗಿರ್ಬೋದು, ಮತ್ತೆ ಜೊತೆಗೆ ಅವರಿಬ್ಬರ ಕಮ್ಯುನಿಕೇಶನ್ ಅಲ್ಲಿ ಇರುವಂತಹ ಡಿಪಿ ಫೋಟೋ ಆಗಿರ್ಬೋದು, ಇದರಲ್ಲಿರೋದು ಯಾರು ಅಂತ ಹೇಳಿ ಸುರೇಶ್ಗೆ ಗೊತ್ತಿತ್ತು. ಅದು ಒಂದ್ ಕಡೆಗೆ ಶಾಕ್ ಆದ್ರೆ ಆತ 1 by 1 ಅವರಿಬ್ಬರ ಮೆಸೇಜ್ ನ ನೋಡ್ತಾ ಹೋಗ್ತಾನೆ. ಆ ಎಲ್ಲಾ ಮೆಸೇಜ್ ಗಳನ್ನ ಓದುವಾಗ 2 ವಾಯ್ಸ್ ರೆಕಾರ್ಡ್ಗಳು ಸಿಗುತ್ತೆ. ಆ ವಾಯ್ಸ್ ರೆಕಾರ್ಡ್ ಗಳನ್ನ ಈತ ಕೇಳಿದಾಗ ಆತ ಪಾತಾಳಕ್ಕೆನೆ ಕುಸಿದೋಗಿದ್ದ ಅನ್ಬೋದು. ಯಾಕಂದ್ರೆ ಈಗ ಆತನ ಕೈಗೆ ಸಿಕ್ಕಿರುವಂತದ್ದು ಜಸ್ಟ್ ಒಂದು ಮೊಬೈಲ್ ಆಗ್ಲಿ, ಚಾಟ್ ಆಗ್ಲಿ, ವಾಯ್ಸ್ ಕಾಲ್ಸ್ ಆಗ್ಲಿ ಆಗಿರ್ಲಿಲ್ಲ. ಅದು ಆತನ 5 ತಿಂಗಳ ಮಗುವಿನ ಸಾವಿಗೆ ಕಾರಣವಾದಂತಹ ಜೀವಂತ ಸಾಕ್ಷಿಗಳಾಗಿತ್ತು. 3 ವರ್ಷದ ಹಿಂದೆ 26 ವಯಸ್ಸಿನ ಭಾರತಿಗೆ ಅವರ ಪಕ್ಕದ ಮನೆಯ ವಾಸಿಯಾದಂತಹ 22 ವರ್ಷದ ಸುಮಿತ್ರಾ ಅನ್ನೋಳ ಜೊತೆಗೆ ಪರಿಚಯ ಸ್ಟಾರ್ಟ್ ಆಗುತ್ತೆ. ಸೊ ಇವರು ಅಕ್ಕಪಕ್ಕ ಮನೆಯವರಾಗಿರೋದ್ರಿಂದಾಗಿ ಮೊದಲು ಜಸ್ಟ್ ಒಂದು ನಾರ್ಮಲ್ ಫ್ರೆಂಡ್ಸ್ ತರ ಮಾತಾಡ್ತಾ ಇದ್ರು. ಬರ್ತಾ ಬರ್ತಾ ಅವರು ಒಬ್ರಿಗೊಬ್ರು ಅವರ ಸೀಕ್ರೆಟ್ಸ್ ನ ಹೇಳ್ಕೊಳ್ಳಕ್ ಸ್ಟಾರ್ಟ್ ಮಾಡ್ತಾರೆ. ಸುರೇಶ್ ಒಬ್ಬ ದಿನಗೂಲಿ ಕೆಲಸ ಮಾಡ್ತಿರುವಂತಹ ವ್ಯಕ್ತಿ ಆಗಿದ್ದ. ಆತ ಕೆಲ್ಸಕ್ಕೆ ಹೋದ್ಮೇಲೆ ಸುಮಿತ್ರಾ ಭಾರತೀಯ ಮನೆಗೆ ಬಂದು ತಮ್ಮ ಟೈಮ್ ಕೂಡ ಸ್ಪೆಂಡ್ ಮಾಡ್ತಾ ಇದ್ರು. ಸೊ ಈ ಹಂತಕ್ಕೆ ಇದೆಲ್ಲದೂ ಕೂಡ ಒಂದು ಆಸ್ ಯೂಶುವಲ್ ನಾರ್ಮಲ್ ಅಂತಾನೆ ಕಾಣಿಸ್ತಾ ಇತ್ತು. ಬಟ್ ಸಮಯ ಕಳೀತಾ ಬಂದಂಗೆ ಇವರಿಬ್ಬರ ಫ್ರೆಂಡ್ಶಿಪ್ ಒಂದು ಬೇರೆ ದಾರಿನೇ ಹಿಡಿದಿತ್ತು. ಮೊದಲು ಫ್ರೆಂಡ್ಸ್ ಆಗಿದ್ದಂತಹ ಇವರಿಬ್ರು ಒಬ್ರನ್ನೊಬ್ರು ಇಷ್ಟಪಡಕ್ ಸ್ಟಾರ್ಟ್ ಮಾಡ್ತಾರೆ. ಅವರಿಬ್ಬರ ಫ್ಲರ್ಟಿಂಗ್ ಜೊತೆಗೇನೆ ಅವರ ಫಿಸಿಕಲ್ ರಿಲೇಶನ್ಶಿಪ್ ಕೂಡ ಸ್ಟಾರ್ಟ್ ಆಗುತ್ತೆ. ಯಾರಿಗೂ ಗೊತ್ತಾಗ್ದೇನೆ ಮನೆಯಲ್ಲಿ ಸಿಕ್ತಿದ್ದಂತಹ ಇವರಿಬ್ರು ಮಿಂಗಲ್ ಆಗ್ತಾ ಇದ್ರು. ಅಂಡ್ ಬೆಳಗಾದ್ರೆ ಕೆಲ್ಸಕ್ಕೆ ಹೋಗ್ತಿದ್ದಂತಹ ಗಂಡ, ಆತ ಹೋದ್ಮೇಲೆ ತನ್ನ ಸ್ಕೂಲ್ಗೆ ಹೋಗ್ತಿದ್ದಂತಹ ಮಗಳು, ಅಂಡ್ ಇನ್ನೊಂದು ಮಗಳಿದ್ದಾಳೆ, ಅವಳಿಗೆ ಯಾವ್ದೇ ತರನಾದಂತಹ ಇವ್ರಿಬ್ರ ಬಗ್ಗೆ ಗೊತ್ತಾಗ್ತಾನೆ ಇರ್ಲಿಲ್ಲ. ಯಾಕಂದ್ರೆ ಅವ್ರು ತುಂಬಾ ಚಿಕ್ಕ ಮಗಳಾಗಿದ್ಲು. ಸೊ ಇವ್ರಿಬ್ರಿಗೂ ಕೂಡ ಡೈಲಿ ಸಿಕ್ಕು ಮಿಂಗಲ್ ಆಗ್ತಿದ್ದು ಒಂದು ಹ್ಯಾಬಿಟ್ ಆಗಿತ್ತು ಅಂತಾನೆ ಹೇಳ್ಬೋದು. ಇವರಿಬ್ರ ಒಬ್ರಿಗೊಬ್ರಿಗಿದ್ದಂತಹ ಅಬ್ಸೆಷನ್ ಎಷ್ಟರ ಮಟ್ಟಿಗೆ ಹೆಚ್ಚಾಗಿತ್ತು ಅಂದ್ರೆ, ಭಾರತಿ ತನ್ನ ಬಾಡಿಯ ಮೇಲೆ ಸುಮಿ ಅಂತ ಹೇಳಿ ಸುಮಿತ್ರಾಳ ಹೆಸರನ್ನ ಟ್ಯಾಟೂ ಕೂಡ ಹಾಕ್ಸ್ಕೊಂಡಿದ್ಲು. ಇನ್ಫ್ಯಾಕ್ಟ್ ಭಾರತಿ ಒಂದು ಪರ್ಸನಲ್ ಮೊಬೈಲ್ ಕೂಡ ತಗೊಂಡಿದ್ಲು, ಜಸ್ಟ್ ಸುಮಿತ್ರಾ ಜೊತೆ ಮಾತಾಡಕ್ಕೆ ಅಂತ ಹೇಳಿ. ಇವ್ರಿಬ್ರು ಸೇರಿ ಇದನ್ನ ಮುಚ್ಚಿಡ್ಬೇಕು ಅಂತ ಹೇಳಿ ತುಂಬಾನೇ ಪ್ರಯತ್ನ ಮಾಡ್ತಾರೆ. ಊರವ್ರಿಗೆ ಯಾರಿಗೂ ಗೊತ್ತಾಗ್ಬಾರ್ದು, ಅಕ್ಕಪಕ್ಕ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೇಳಿ. ಆದ್ರೆ ಊರ್ ಜನಕ್ಕೆ ಇವ್ರ ಬಗ್ಗೆ ಇವ್ರದ್ದು ಬರೀ ಫ್ರೆಂಡ್ಶಿಪ್ ಅಲ್ಲ, ಇವರಿಬ್ಬರ ಮಧ್ಯೆ ಬೇರೆ ಏನೋ ಇದೆ ಅನ್ನೋದ್ರ ಬಗ್ಗೆ ಡೌಟ್ ಇತ್ತು. ಅಂಡ್ ಜನರಲ್ಲಿ ಆಲ್ರೆಡಿ ಇವರ ಸಲಿಂಗ ಕಾಮದ ಬಗ್ಗೆ ಡೌಟ್ ಇತ್ತು ಅನ್ಸುತ್ತೆ. ಸೊ ಈ ಮಾತು ತುಂಬಾ ಬೇಗನೆ ಊರ್ ತುಂಬಾ ಸ್ಪ್ರೆಡ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಅಂಡ್ ಇದೇ ತರನಾಗಿ ಈ ವಿಷಯ ಸುರೇಶ್ನ ಕಿವಿಗೂ ಕೂಡ ಬೀಳುತ್ತೆ. ತನ್ನ ಹೆಂಡತಿ
ಹೆಂಡತಿ ಒಂದು ಹುಡುಗಿ ಜೊತೆಗೆ ಈ ತರ ಇದ್ದಾಳೆ ಅನ್ನೋ ವಿಷಯ ಸುರೇಶ್ ಗೊತ್ತಾದಾಗ ಆತ ತುಂಬಾ ಸಿಟ್ಟು ಮಾಡ್ಕೋತಾನೆ. ಮನೆಗೆ ಬಂದು ಇದ್ರ ಬಗ್ಗೆ ಪ್ರಶ್ನೆ ಮಾಡುವಾಗ ಅವಳ ಮೈ ಮೇಲಿದ್ದಂತಹ ಸುಮಿ ಅನ್ನುವಂತಹ ಟ್ಯಾಟೋನ ನೋಡಿ ಆತನಿಗೆ ಇದು ಆಲ್ಮೋಸ್ಟ್ ಕನ್ಫರ್ಮ್ ಅನ್ನೋ ತರ ಆಗಿತ್ತು. ಆದ್ರೆ ಈ ಸಂದರ್ಭಕ್ಕೆ ಭಾರತೀಯ ಆ ವಿಷಯನ ಒಪ್ಕೊಳ್ಳಲ್ಲ. ಅವನ ಮೇಲೆನೆ ಸಿಟ್ಟಾಗ್ತಾಳೆ. ನಾನು ಅವಳು ಜಸ್ಟ್ ಒಬ್ಬ ಕ್ಲೋಸ್ ಫ್ರೆಂಡ್ಸ್ ಅಷ್ಟೇನೆ, ಅದಕ್ಕೋಸ್ಕರ ನಾನು ಈ ಟ್ಯಾಟೋನ ಹಾಕಿಸ್ಕೊಂಡಿದೀನಿ, ಜನ ಏನೋ ಒಂದ್ ಮಾತಾಡ್ತಾರೆ ಅಂತ ಹೇಳಿ ನೀನ್ ನನಗ್ ಬಂದ್ ಮಾತಾಡ್ಬೇಡ ಅಂತ ಹೇಳಿ ಅವನ ಮೇಲೆನೆ ಸಿಟ್ಟಾಗಿದ್ದು. ಸೊ ಈ ಮಾತು ಇಲ್ಲಿಗೆ ನಿಂತ್ಕೊಳ್ಳಿಲ್ಲ. ಗಂಡ ಹೆಂಡತಿಯ ಮಧ್ಯೆ ಬಂದಂತಹ ಈ ಜಗಳದಿಂದಾಗಿ ಕೋಪಗೊಂಡಂತಹ ಭಾರತಿ ಆ ಮನೆನ ಬಿಟ್ಟು ತಮ್ಮ ತವ್ರ ಮನೆಗೂ ಕೂಡ ಹೋಗಿರ್ತಾಳೆ. ಅಲ್ಲಿನೂ ಕೂಡ ಅವಳು ತನ್ನ ಮತ್ತೆ ಸುಮಿತ್ರಾಳ ಫ್ರೆಂಡ್ಶಿಪ್ ಬಗ್ಗೆ ಹೇಳಿದ್ಲು, ಅದರ ಬಗ್ಗೆ ಗಂಡನಿಗಿರುವಂತಹ ಡೌಟ್ ಬಗ್ಗೆನೂ ಕೂಡ ಹೇಳಿದ್ಲು. ಆದ್ರೆ ಮಗಳ ಸಲಿಂಗ ಕಾಮದ ಬಗ್ಗೆ ಗೊತ್ತಿಲ್ದಿರುವಂತಹ ಆ ತಂದೆ ತಾಯಿ ಅವಳಿಗೆ ಒಂದ್ ಸ್ವಲ್ಪ ಬುದ್ಧಿ ಹೇಳಿ ವಾಪಸ್ ಮತ್ತೆ ಗಂಡನ ಮನೆಗೆ ಕಳಿಸಿರ್ತಾರೆ. ಸೊ ಭಾರತಿ ವಾಪಸ್ ಮನೆಗೆ ಬಂದ್ಮೇಲೆ ಮತ್ತೆ ಪ್ರೆಗ್ನೆಂಟ್ ಆಗಿರ್ತಾಳೆ. ಇವನ್ ಸುರೇಶ್ಗೂ ಕೂಡ ಹೇಳ್ತಾಳೆ ಈ ಮಗುನ ನಾವು ತಗ್ಸೋಣ ಅಂತ ಹೇಳಿ. ಆದ್ರೆ ಸುರೇಶ್ ಒಪ್ಕೊಂಡಿರಲ್ಲ, ಇಲ್ಲ ಈ ಮಗು ಬೇಕು ಅಂತ ಹೇಳಿ ಅವಳನ್ನ ಕನ್ವಿನ್ಸ್ ಮಾಡಿರ್ತಾನೆ. ಸೊ ಇದೆಲ್ಲದರ ಮಧ್ಯದಲ್ಲೂ ಕೂಡ ಭಾರತಿ ಮತ್ತೆ ಸುಮಿತ್ರಾಳ ಫ್ರೆಂಡ್ಶಿಪ್ ಕಂಟಿನ್ಯೂ ಇರುತ್ತೆ. ಅವ್ರಿಬ್ರು ಕೂಡ ಆಗೋದ್ರ ಒಟ್ಟಿಗೆನೆ ತುಂಬಾ ರೀಲ್ಸ್ ಕೂಡ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇದೆಲ್ಲದೂ ಕೂಡ ಅವನು ಮನೆ ನಿಲ್ದೇ ಇರುವಂತಹ ಸಂದರ್ಭದಲ್ಲಿ ಆಗ್ತಾ ಇತ್ತು. ಬಟ್ ಒಂದು ದಿನ ರೆಡ್ ಹ್ಯಾಂಡ್ ಆಗಿ ಅವನ ಕೈಗೆ ಇವರಿಬ್ರು ಸಿಕ್ ಬೀಳ್ತಾರೆ. ಆದ್ರೆ ಈ ಟೈಮ್ ನಲ್ಲಿ ಸುರೇಶ್ ಸಿಟ್ಟಾಗಿ ರಿಯಾಕ್ಟ್ ಮಾಡಲ್ಲ. ಅವಳನ್ನ ಕೂರ್ಸ್ಕೊಂಡು ಅವಳು ಹೇಳ್ತಾ ಬರ್ತಾನೆ, ಈ ಸಮಾಜದ ಬಗ್ಗೆ ಯೋಚನೆ ಮಾಡು, ಮತ್ ನಮ್ಗೆ ಆಲ್ರೆಡಿ 2 ಜನ ಹೆಣ್ಮಕ್ಳಿದ್ದಾರೆ, ಮತ್ ಇನ್ನೂ ಒಂದು ಮಗು ಕೂಡ ಆಗೋದಿದೆ ನಮ್ಗೆ. ಅಂಡ್ ಅದಷ್ಟೇ ಅಲ್ದೇನೆ ಸುಮಿತ್ರಾಗೂ ಕೂಡ ಈಗ 22 ವರ್ಷ, ಇನ್ನೂ ಕೂಡ ಅವಳಿಗೂ ಮದುವೆ ಆಗಿಲ್ಲ. ಈ ವಿಷಯ ಏನಾದ್ರೂ ಹೊರಗಡೆ ಗೊತ್ತಾದ್ರೆ ಇದರಿಂದಾಗಿ ಅವಳ ಜೀವನನೂ ಕೂಡ ಹಾಳಾಗುತ್ತೆ. ಅಂಡ್ ನಾನು ಸುಮಿತ್ರಾ ಜೊತೆಗೂ ಕೂಡ ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿ ಸುರೇಶ್ ಸುಮಿತ್ರಾಗೂ ಕೂಡ ಇದ್ರ ಬಗ್ಗೆ ವಾರ್ನ್ ಮಾಡ್ತಾರೆ. ಇದು ಸರಿಯಲ್ಲ, ಇದನ್ನ ಬಿಟ್ಟು ನೀವಿಬ್ರು ದೂರ ಇರಿ ಅಂತ ಹೇಳಿ. ಸೊ ಅವಳು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಇರೋದ್ರಿಂದಾಗಿ ಸುರೇಶ್ ಅವಳಿಗೆ ತುಂಬಾನೇ ಟೈಮ್ ಕೊಡಕ್ ಸ್ಟಾರ್ಟ್ ಮಾಡ್ತಾನೆ. ಇದೊಂದು ಬ್ರೇಕ್ ಅಂತಾನೆ ಹೇಳ್ಬೋದು. ಅವರು ಇಬ್ರು ಕೂಡ ಸುರೇಶ್ ನ ಮಾತನ್ನ ಒಪ್ಕೊಂಡು ಒಬ್ರಿಗೊಬ್ರು ದೂರ ಕೂಡ ಆಗ್ತಾರೆ ಆ ಸಂದರ್ಭಕ್ಕೆ. ಹೀಗಾಗಿ ಸ್ವಲ್ಪ ತಿಂಗಳುಗಳ ನಂತರ ಇವ್ರಿಗೊಂದು ಗಂಡು ಮಗು ಕೂಡ ಆಗುತ್ತೆ. ಒಂದು ಹ್ಯಾಪಿ ಫ್ಯಾಮಿಲಿ ಅಂತಾನೆ ಹೇಳ್ಬೋದು. ಈ ಮೂಮೆಂಟ್ ಗೆ ತುಂಬಾನೇ ಅವರಿಬ್ರು ಖುಷಿ ಆಗಿದ್ರು. ನಿಮ್ಗೆ ಗೊತ್ತಿದೆ, ಒಬ್ಬ ತಾಯಿಗೆ ಒಂದು ಮಗು ಆದ್ಮೇಲೆ ಹಗಲು ರಾತ್ರಿ 2 ಕೂಡ ಒಂದೇ ಆಗಿರುತ್ತೆ. ಆ ಮಗುಗೆ ಹಾಲು ಕುಡ್ಸೋದ್ರಿಂದ ಹಿಡಿದು ಆ ಮಗುಗೆ ಸ್ನಾನ ಮಾಡಿಸಿ ಅದರ ಒಂದು ಲಾಲನೆ ಪಾಲನೆನದಲ್ಲೇನೆ ಟೈಮ್ ಅನ್ನೋದು ಕಳೆದೋಗುತ್ತೆ. ಸೊ ಭಾರತಿ ಆ ಸಂದರ್ಭದಲ್ಲಿ ತುಂಬಾ ಹೊತ್ತು ತನ್ನ ಮಗುವಿನೊಟ್ಟಿಗೆ ಕಳೀತಾ ಇದ್ಲು. ಆ ಮಗುಗೆ ತನ್ನ ಸಂಪೂರ್ಣ ಸಮಯ ಕೊಡ್ತಿರೋದ್ರಿಂದಾಗಿ ಸುಮಿತ್ರಾನೊಟ್ಟಿಗೆ ಮಾತಾಡೋಕೆ ಅವಳಿಗೆ ಸಮಯನೂ ಕೂಡ ಸಿಗ್ತಾ ಇರ್ಲಿಲ್ಲ. ಆದ್ರೆ ಈ ವಿಷಯ ಸುಮಿತ್ರಾಗೆ ತುಂಬಾನೇ ಕೋಪ ಬರಿಸ್ತಾ ಇತ್ತು. ಅವಳು ಎಷ್ಟೋ ಸಲಿ ಭಾರತಿಗೆ ಮೆಸೇಜ್ ಹಾಕ್ತಾ ಇದ್ಲು, ವಾಟ್ಸ್ಆಪ್ ಅಲ್ಲಿ ನಾರ್ಮಲ್ ಮೆಸೇಜಸ್ ಅಲ್ಲಿ ವಾಯ್ಸ್ ನೋಟ್ ಗಳನ್ನು ಕೂಡ ಕಳಿಸ್ತಾ ಇದ್ಲು. ಏನಂದ್ರೆ, ನೀನು ಮೊದ್ಲಿನ ತರ ನನ್ನ ಜೊತೆ ಮಾತಾಡಲ್ಲ, ಮತ್ತೆ ನೀನು ಮೊದ್ಲಿನ ತರ ನನ್ನನ್ನ ಕೇರ್ ಮಾಡ್ತಾ ಇಲ್ಲ. ಈಗ ನಿನಗೆ ನಿನ್ನ ಮಗು ಮತ್ತೆ ನಿನ್ನ ಗಂಡನನ್ನ ಬಿಟ್ರೆ ಬೇರೆ ಏನು ಕಾಣಿಸ್ತಾ ಇಲ್ಲ. ಅಂಡ್ ಈಗ ನಿನ್ನ ಫ್ಯಾಮಿಲಿ ಕಂಪ್ಲೀಟ್ ಆಗಿದೆ, ನಿನಗೆ ನಿನ್ನ ಗಂಡ ಮಕ್ಕಳು ಬಿಟ್ರೆ ನಾನ್ ಬೇಡವಾಗಿದ್ದೀನಿ ಅಂತಾನು ಕೂಡ ತುಂಬಾ ಮೆಸೇಜ್ ಗಳನ್ನ ಅವಳಿಗೆ ಹಾಕ್ತಾ ಇದ್ಲು. ಅಂಡ್ ಇದ್ರೊಟ್ಟಿಗೆ ಅವಳು ಒಂದು ಬ್ಯಾಕ್ ಟು ಬ್ಯಾಕ್ ವಾಯ್ಸ್ ಮೆಸೇಜ್ ಹಾಕಕ್ ಸ್ಟಾರ್ಟ್ ಮಾಡ್ತಾಳೆ. ಇನ್ಮೇಲೆ ನಿನ್ನ ಫ್ಯಾಮಿಲಿ ಪೂರ್ತಿ ಆಗಿದೆ, ನಿನಗೆ ನಾನು ಬೇಡವಾಗಿದ್ದೀನಿ, ನನ್ನ ಎಲ್ಲಾ ಫೋಟೋ ಮೆಸೇಜಸ್ ಏನಿದೆ ಎಲ್ಲದನ್ನು ಕೂಡ ಡಿಲೀಟ್ ಮಾಡು, ಇನ್ ಯಾವತ್ತೂ ಕೂಡ ನೀನ್ ನನಗೆ ಕಾಲ್ ಮಾಡಬೇಡ ಅಂತ ಹೇಳಿ. ಸೊ ಈ ಹಂತಕ್ಕೆ ನೀವು ತಿಳ್ಕೋಬಹುದು ಇವ್ರಿಬ್ರು ರಿಲೇಶನ್ಶಿಪ್ ಒಂಥರ ಪೊಸೆಸಿವ್ನೆಸ್ ಬಂದು ನಿಂತ್ಕೊಂಡಿದೆ. ಯಾವ ರೀತಿಯಾಗಿ ಇವ್ರಿಬ್ರು ಒಬ್ರಿಗೊಬ್ರು ಅಟ್ಯಾಚ್ ಆಗಿದ್ರು ಅನ್ನೋದ್ರ ಬಗ್ಗೆ. ಸೊ ಭಾರತಿಗೆ ಈ ಮೆಸೇಜಸ್ ಗಳು ಒಂದು ತರದ ಗಿಲ್ಟ್ ಫೀಲ್ ಬರ್ಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಮಗು ಆಗಿರೋ ಕಾರಣದಿಂದಾನೇ ನಾನು ಅವಳನ್ನ ಇಗ್ನೋರ್ ಮಾಡ್ತಿದ್ದೀನಿ, ನಮ್ಮಿಬ್ಬರ ಮಧ್ಯೆ ಗ್ಯಾಪ್ ಬರೋದಕ್ಕೆ ಈ ಮಗು ಕಾರಣ ಅಂತ ಹೇಳಿ. ಅಂಡ್ ಅದ್ರ ಒಟ್ಟಿಗೆನೆ ಅವಳಿಗೆ ಭಯ ಕೂಡ ಇತ್ತು, ಎಲ್ಲಿ ನನ್ನನ್ನ ಸುಮಿತ್ರಾ ಬಿಟ್ಬಿಡ್ತಾಳೇನೋ, ಇನ್ಮೇಲೆ ಎಲ್ಲಿ ಅವಳು ನನಗೆ ಕಾಲ್ ಮಾಡದೆ ಇರ್ತಾಳೋ, ಎಲ್ಲಿ ನನಗೆ ಅವಳು ಸಿಗದೆ ಇರ್ತಾಳೋ ಅನ್ನುವಂತ ಭಯ ಕೂಡ ಅವಳಿಗೆ ಸ್ಟಾರ್ಟ್ ಆಗುತ್ತೆ. ಸೊ ಇದೆಲ್ಲ ಕಾರಣದಿಂದ ಭಾರತಿ ಒಂದು ದಿನ ಸುಮಿತ್ರನ ತನ್ನ ಮನೆಗೆ ಮತ್ತೆ ಇನ್ವೈಟ್ ಮಾಡ್ತಾಳೆ. ಯಾವಾಗ ಆಕೆಯ ಗಂಡ ಮನೆಯಿಂದ ಹೊರಗಡೆ ಹೋಗ್ತಾನೋ ಅವಾಗ ಇಬ್ರು ಕೂಡ ಮತ್ತೆ ಒಟ್ಟಿಗೆ ಸೇರ್ತಾರೆ. ಇನ್ನೇನು ಅವರಿಬ್ರು ಒಟ್ಟಿಗೆ ಭಾರತೀಯ ಮನೆಯಲ್ಲಿ ಆಗ್ಬೇಕು ಅನ್ನುವಷ್ಟರಲ್ಲೇನೆ ಭಾರತೀಯ ಮಗು ಜೋರಾಗಿ ಅಳಕ್ ಸ್ಟಾರ್ಟ್ ಆಗುತ್ತೆ. ಸೊ ಇದರಿಂದ ಕೋಪಗೊಂಡಂತ ಸುಮಿತ್ರಾ ಹೇಳ್ತಾಳೆ, ಈ ಮಗು ಇರೋದ್ರಿಂದಾಗಿ ನಮ್ಗೆ ನಾವಿಬ್ರು ನೆಮ್ಮದಿಯಿಂದ ಜೀವನ ಮಾಡಕ್ ಆಗಲ್ಲ, ಸೊ ನೀ ಮಗುನ ಸಾಯಿಸ್ಬಿಡು, ಇಲ್ಲ ಅಂದ್ರೆ ನಾವಿಬ್ರು ಒಟ್ಟಿಗೆ ಇರಕ್ ಆಗಲ್ಲ ಅಂತ ಹೇಳ್ತಾಳೆ. ನೋಡಿ, ಇದು ಸುಮಿತ್ರಾ ಹೇಳದಂತ ಜಸ್ಟ್ ಒಂದು ಕೋಪದ ಮಾತಾಗಿರ್ಲಿಲ್ಲ, ಅದು ಭಾರತೀಯ ಮನಸ್ಸಲ್ಲಿ ಬಿತ್ತದಂತ ಒಂದು ವಿಷ ಬೀಜ ಆಗಿತ್ತು. ನೋಡಿ, ಈ ವಿಷದ ಬೀಜನೇ ಅವಳ ಮೈಂಡ್ ಅಲ್ಲಿ ಎಷ್ಟರ ಮಟ್ಟಿಗೆ ಮರವಾಗಿ ಬೆಳೆದಿತ್ತು ಅಂದ್ರೆ, 1 ನವೆಂಬರ್ 2025ಗೆ ಸುರೇಶ್ ಆತನ ಅಕ್ಕನೊಟ್ಟಿಗೆ ಏನೋ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದ. ಸೊ ಅವಾಗ ಇವಳು ತಗೊಂಡಂತ ಒಂದು ನಿರ್ಧಾರ ಏನಿದೆ ಯಾರು ಕೂಡ ಕಲ್ಪನೆನೂ ಮಾಡಕ್ ಸಾಧ್ಯ ಇರ್ಲಿಲ್ಲ. ಅವತ್ತವಳು ಮೊದಲೇದಾಗಿ ತನ್ನ ಮಗುನ ತಗೊಂಡು ತನ್ನ ಮಡ್ಲಲ್ಲಿ ಹಾಕೋತಾಳೆ. ಯಾವ ತಾಯಿಯ ಮಡಲು ನಾವು ಸ್ವರ್ಗದ ಮೈದಾನ ಅಂತ ಕರಿತೀವೋ ಅದೇ ತಾಯಿಯ ಮಡಲು ಧ್ರುವನ್ಗೆ ಒಂದು ರಾಕ್ಷಸಿಯ ಮಡಿಲಾಗಿತ್ತು. ತನ್ನ ಮಗುನ ಸಾಯಿಸ್ಲೇಬೇಕು
ಅನ್ಕೊಂಡಿದ್ದಂತಹ ತಾಯಿ ಮಡಿಲಲ್ಲಿ ಮಲಗಿದ್ದಂತಹ ಮಗುನ ಮೂಗು ಮತ್ತೆ ಬಾಯಿನ ಗಟ್ಟಿಯಾಗಿ ಹಿಡ್ಕೋತಾಳೆ, ಅದು ಉಸಿರಾಡದೆ ಇರ್ಲಿ ಅಂತ ಹೇಳಿ. ಏನ್ ನಡೀತಿದೆ ಅಂತಾನು ಗೊತ್ತಾಗದೆ ಇರುವಂತ ಆ ಹಸು ಕಂದಮ್ಮ ಒದ್ದಾಡಕ್ ಸ್ಟಾರ್ಟ್ ಆಗತ್ತೆ, ತನ್ನ ಕೈ ಕಾಲುಗಳನ್ನ ಅಳಗಾಡಿಸ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಆದ್ರೂ ಕೂಡ ಕರುಣೆ ಇಲ್ದೇನೆ ಇನ್ನೂ ಗಟ್ಟಿಯಾಗಿ ಆ ಮಗುವಿನ ಬಾಯಿ ಮೂಗನ್ನ ಈ ತಾಯಿ ಹತ್ತಿ ಹಿಡ್ಕೋತಾಳೆ. ಕೆಲವೇ ನಿಮಿಷದಲ್ಲೇನೆ ಆ ಮಗು ತನ್ನ ಕೊನೆ ಉಸಿರು ಎಳೆದಿತ್ತು. ಯೋಚನೆ ಮಾಡಿ, 1 ಸೆಕೆಂಡ್ ನಮಗೆ ಸಫಕೇಶನ್ ಆದ್ರೂ ಕೂಡ ನಾವು ಯಾವ ರೀತಿಯಾಗಿ ಫೀಲ್ ಮಾಡ್ತೀವಿ. ಬಟ್ ಇಲ್ಲಿ ಆ 5 ತಿಂಗಳು ಮಗು ಅದೇ ಸಫಕೇಶನ್ ನಿಂದ ಸತ್ತಿತ್ತು. ಆದ್ರೆ ಈ ತಾಯಿಯನ್ನು ರಾಕ್ಷಸಿಗೆ ಆ ಮಗುವನ್ನ ಸಾಯಿಸಿರುವಂತಹ ಅಥವಾ ಆ ಮಗು ಸತ್ತಿರುವಂತಹ ನೋವಿರ್ಲಿ, ತಾನು ಮಾಡಿರುವಂತಹ ಕೆಲಸದ ಬಗ್ಗೆ 1% ರಿಗ್ರೆಟ್ ಇರ್ಲಿಲ್ಲ. ತಕ್ಷಣ ಆ ಮಗುವಿನ ಡೆಡ್ ಬಾಡಿಯ ಫೋಟೋವನ್ನು ತೆಗೆದಂತಹ ಭಾರತಿ ಅದನ್ನ ಸುಮಿತ್ರಾಗೆ ವಾಟ್ಸಪ್ ಅಲ್ಲಿ ಕಳಿಸ್ತಾಳೆ. ಅದ್ರ ಒಟ್ಟಿಗೆ ಅವಳೊಂದು ಟೆಕ್ಸ್ಟ್ ಮೆಸೇಜ್ ಹಾಕಿದ್ಲು, ನೀನು ನನ್ನ ಜೀವನಕ್ಕಿಂತಾನು ಹೆಚ್ಚು, ನನ್ನ ಗಂಡನಿಗಿಂತಾನು ಹೆಚ್ಚು, ನನ್ನ ಮಗುಗಿಂತಾನು ಹೆಚ್ಚು ಅಂತ ಹೇಳಿ. ಸೊ ಇದ್ರಿಂದ ನಮ್ಗೆ ಅರ್ಥ ಆಗತ್ತೆ, ಭಾರತಿಗೆ ಯಾವುದೇ ತರನಾದಂತಹ ನೋವಿರ್ಲಿಲ್ಲ. ಅವಳಿಗೆ ಮನಸ್ಸಲ್ಲಿ ಒಂದು ಸಮಾಧಾನ ಇತ್ತು ಅನ್ಸುತ್ತೆ ಆ ಟೈಮ್ಗೆ, ಇನ್ನು ಮೇಲೆ ಸುಮಿತ್ರಾ ನನ್ನ ಯಾವತ್ತೂ ಕೂಡ ಬಿಟ್ಟು ಹೋಗಲ್ಲ, ಅವಳು ನನ್ನಿಂದ ದೂರ ಆಗಲ್ಲ ಅಂತ ಹೇಳಿ. ನೋಡಿ ಯಾವ ರೀತಿಯಾದಂತಹ ತಾಯಿ ಇರ್ಬೋದು ಇವಳು ಅಂತ ಹೇಳಿ. ಯಾವುದೇ ಬುದ್ಧಿ ಇಲ್ಲದೆ ಇರುವಂತಹ ಪ್ರಾಣಿ ಪಕ್ಷಿಗಳಾದ್ರೂ ಕೂಡ ಇಷ್ಟೊಂದು ಕ್ರೂರವಾಗಿ ತಾವು ಹುಟ್ಟಿಸಿರುವಂತಹ ಮಕ್ಕಳೊಟ್ಟಿಗೆ ನಡ್ಕೊಳ್ಳಲ್ಲ ಅಂತ ನನಗನ್ಸುತ್ತೆ. ಎಷ್ಟೋ ಜನ ಮಗುವನ್ನ ಕಣ್ಣು ರೆಪ್ಪೆ ತರ ನೋಡ್ಕೋಬೇಕು ಅಂತ ಇರೋ ಹೆಣ್ಮಕ್ಳಿಗೆ ಮಕ್ಕಳಾಗಿರಲ್ಲ. ಆದ್ರೆ ಇಲ್ಲೊಬ್ಳು ಇನ್ನೊಂದು ಹೆಣ್ಣಿನ ಆಸೆಗೋಸ್ಕರ, ತನ್ನ ಕಾಮದ ತೆವಲಿಗೋಸ್ಕರ ತಾನೇ ಜನ್ಮ ಕೊಟ್ಟಂತ ಮಗುವನ್ನ ಮಣ್ಣಲ್ಲಿಟ್ಟಿದ್ಲು. ಅಂಡ್ ಒಂದ್ ಕಡೆಗೆ ಆ ಸುಮಿತ್ರಾ ತಾನ್ ಹಾಕಿದಂತ ವಿಷ ಬೀಜ ಕಡೆಗೂ ಫಲ ಕೊಟ್ಟಿದೆ ಅನ್ನೋ ಸಾರ್ಥಕತೆಯಲ್ಲಿ ಇದ್ಲು ಅಂತ ನನಗನ್ಸುತ್ತೆ. ಇಷ್ಟೆಲ್ಲ ಮಾಡಿದ್ಮೇಲೂ ಕೂಡ ಆ ಭಾರತೀಯ ಪ್ಲಾನ್ ಇಲ್ಲಿಗೆ ಮುಗ್ದಿರ್ಲಿಲ್ಲ. ಜೋರಾಗಿ ಅಳುತ್ತಾ ತನ್ನ ನಾಟಕವನ್ನ ಸ್ಟಾರ್ಟ್ ಮಾಡ್ತಾರೆ. ಅಕ್ಕಪಕ್ಕದ ಜನರನ್ನ ಕೂಡ್ಸೋದ್ರೊಟ್ಟಿಗೆನೆ ತನ್ನ ಗಂಡನಿಗೆ ಈ ತರ ಆಗಿದೆ ಅನ್ನೋ ವಿಷಯನೂ ಕೂಡ ಹೇಳ್ತಾಳೆ. ಅಂಡ್ ಒನ್ಸ್ ಹಾಸ್ಪಿಟಲ್ ನಲ್ಲಿ ಪೋಸ್ಟ್ ಮಾರ್ಟಮ್ ಮಾಡ್ಬೇಕು ಅಂದಾಗ್ಲೂ ಕೂಡ ತನ್ನ ಗಂಡನನ್ನ ಅದು ಬೇಡ ಅಂತ ಹೇಳಿ ಕನ್ವಿನ್ಸ್ ಕೂಡ ಮಾಡ್ತಾಳೆ. ಆ ಎಲ್ಲಾ ಮೆಸೇಜ್ ಗಳಲ್ಲಿ ಇವ್ರು ಒಬ್ರಿಗೊಬ್ರು ಚಾಟ್ ಮಾಡ್ತಾ ಇದ್ದಿದ್ದು, ಒಬ್ರಿಗೊಬ್ರು ಫೋಟೋಗಳನ್ನ ಕಳಿಸ್ಕೊತಾ ಇದ್ದಿದ್ದು, ಅವರ ಇಬ್ಬರ ವಿಡಿಯೋಗಳನ್ನು ಕೂಡ ಅವರು ಒಬ್ರಿಗೊಬ್ರು ಶೇರ್ ಮಾಡ್ಕೋತಾ ಇದ್ರು. ಇವುಗಳ ಮಧ್ಯದಲ್ಲಿ ಆತನಿಗೆ ತನ್ನ ಮಗುವಿನ ಸತ್ತ ದೇಹದ ಫೋಟೋ ಕೂಡ ಕಾಣಿಸುತ್ತೆ. ಅದೇ ಫೋಟೋ ಅವಳು ಕೊಲೆ ಮಾಡಿದ ಮೇಲೆ ಸುಮಿತ್ರಾಗೆ ಕಳಿಸಿದಂತಹ ಫೋಟೋ. ಅದ್ರೊಟ್ಟಿಗೆ ಇದ್ದಂತಹ ಮೆಸೇಜ್ ಏನಿತ್ತು ಅದನ್ನು ಕೂಡ ಈತ ಓದ್ತಾನೆ. ಅವಾಗ ಈತನಿಗೆ ಗೊತ್ತಾಗತ್ತೆ ತನ್ನ ಮಗು ಸಫಕೇಶನ್ ಇಂದ ಸತ್ತಿರ್ಲಿಲ್ಲ, ಅದನ್ನ ಕೊಲೆ ಮಾಡಲಾಗಿತ್ತು ಅಂತ ಹೇಳಿ. ಅಂಡ್ ಅದರೊಟ್ಟಿಗೆ ಅವನಿಗೆ ಕೆಲವೊಂದಿಷ್ಟು ವಾಯ್ಸ್ ಮೆಸೇಜ್ಗಳು ಕೂಡ ಸಿಗುತ್ತೆ. ಸುಮಿತ್ರಾ ಹೇಳ್ತಾಳೆ, ನಿನಗೆ ಮಗು ಆಗಿರೋ ಕಾರಣದಿಂದಾಗಿ ನಮ್ಮಿಬ್ಬರ ಮಧ್ಯದಲ್ಲಿ ದೂರ ಜಾಸ್ತಿ ಆಗ್ತಾ ಇದೆ ಅಂಡ್ ನಿನ್ನ ಮಗುವನ್ನ ನೀನು ಸಾಯಿಸ್ಬಿಡು ಅಂತ ಹೇಳಿ. ಈ ವಾಯ್ಸ್ ಮೆಸೇಜ್ ಗಳನ್ನ ನೋಡಿದಂತಹ ಸುರೇಶ್ಗೆ ತುಂಬಾನೇ ಕ್ಲಿಯರ್ ಆಗಿ ಗೊತ್ತಾಗಿತ್ತು ನಡೆದಿರುವಂತಹ ಘಟನೆ ಏನಾಗಿದೆ ಅಂತ ಹೇಳಿ. ಮೊಬೈಲ್ ನ ತಗೊಂಡು ತನ್ನ ಹೆಂಡತಿಯ ಎದುರುಗಡೆ ಹೋಗಿ ನಿಂತ್ಕೋತಾನೆ. ಭಾರತೀಯ ಆತನ ಕೈಯಲ್ಲಿದ್ದಂತಹ ತನ್ನ ಸೀಕ್ರೆಟ್ ಮೊಬೈಲ್ ನ ನೋಡಿ ಬೆವ್ತು ಹೋಗಿದ್ಲು. ಅವಳು ಅಳಕ್ ಸ್ಟಾರ್ಟ್ ಮಾಡ್ತಾಳೆ. ಅದ್ರ ಬಗ್ಗೆ ಆತ ಕೇಳಿದಾಗ ಅವನ ಮೇಲೆನೆ ಜೋರಾಗಿ ಮಾತಾಡಕ್ ಸ್ಟಾರ್ಟ್ ಮಾಡ್ತಾಳೆ. ಅಲ್ಲೂ ಅವಳು ಆರ್ಗ್ಯುಮೆಂಟ್ ಮಾಡ್ತಿರೋದ್ರಿಂದಾಗಿ ಆತ ಮನೆಯಲ್ಲಿ ಬೇರೆ ಬೇರೆ ಜನರು ಇನ್ನೂ ಕೂಡ ಇದ್ದಿದ್ರಿಂದಾಗಿ ಮನೆಯಿಂದ ಹೊರಗಡೆ ಹೋಗ್ತಾನೆ. ಅವಾಗ ಭಾರತಿಗೆ ಅನ್ಸುತ್ತೆ ಎಲ್ಲಿ ಈತ ಹೋಗಿ ಮತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದು. ಸೊ ಹಾಗಾಗಿ ಈತನನ್ನ ಕಾಲ್ ಮಾಡಿ ಕನ್ವಿನ್ಸ್ ಮಾಡೋಣ ಅಂತ ಹೇಳಿ ಅವಳು ಅವನಿಗೆ ಕಾಲ್ ಮಾಡಿ ಹೇಳ್ತಾಳೆ, ದಯವಿಟ್ಟು ವಾಪಸ್ ಬಾ, ನಾನು ನಿನ್ನ ಹತ್ರ ಮಾತಾಡ್ಬೇಕು ಅಂತ ಹೇಳಿ. ಆದ್ರೆ ಸುರೇಶ್ ಅವಳ ಕಾಲ್ ನ ಕಟ್ ಮಾಡ್ತಾನೆ. ಆಮೇಲೆ ಅವಳು ಅವನಿಗೆ ಟೆಕ್ಸ್ಟ್ ಕೂಡ ಮಾಡಿ ಅವನ್ನ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ತಾಳೆ. ಆ ಟೆಕ್ಸ್ಟ್ ಏನಂದ್ರೆ, ಭಾರತಿ ಹೇಳ್ತಾಳೆ ದಯವಿಟ್ಟು ನೀನ್ ಮನೆಗ್ ಬಾ, ನಾನು ನಿನ್ನೊಟ್ಟಿಗೆ ಮಾತಾಡ್ಬೇಕು ಅಂತ ಹೇಳಿ. ಅದಕ್ಕೆ ಸುರೇಶ್ ಕೇಳ್ತಾರೆ ನೀನ್ ಏನ್ ಮಾತಾಡ್ಬೇಕು ಅಂತ ಹೇಳಿ. ಇಲ್ಲ ನೀನ್ ಬಾ, ನಾನ್ ಮಾತಾಡ್ಬೇಕು ಅಂತ ಮತ್ತೆ ಹೇಳ್ತಾಳೆ. ಅವಾಗ ಹೇಳ್ತಾನೆ ಇಲ್ಲೇ ಹೇಳು ಏನ್ ಮಾತಾಡದಿದೆ ಅನ್ನೋದ್ರ ಬಗ್ಗೆ ಅಂತ. ಅವಾಗ ಭಾರತಿ ಹೇಳ್ತಾಳೆ ನಾನು ಮಾಡಿದ್ದು ತಪ್ಪು ಅಂತ ಹೇಳಿ. ಅವಾಗ ಸುರೇಶ್ ಕೇಳ್ತಾರೆ ಏನ್ ತಪ್ಪು ಮಾಡಿದೀಯ ನೀನು ಅಂತ. ಅವಾಗ ಭಾರತಿ ಹೇಳ್ತಾಳೆ ನಾನು ಸಿಟ್ಟಲ್ಲಿ ಆತರ ಮಾಡಿದೀನಿ, ನಾನು ತುಂಬಾ ಅವಸರದಲ್ಲಿ ಆತರ ಮಾಡಿದೀನಿ, ಆ ತರದ ತಪ್ಪನ್ನ ನಾನು ಮಾಡಬಾರ್ದಾಗಿತ್ತು. ಸೊ ನೀನೇನೇ ಹೇಳಿದ್ರು ಕೂಡ ನಾನು ಕೇಳ್ತೀನಿ, ದಯವಿಟ್ಟು ವಾಪಸ್ ಬಾ, ನನ್ನ ಕ್ಷಮಿಸ್ಬಿಡು ಅಂತಾನು ಕೂಡ ಮೆಸೇಜ್ ಮಾಡ್ತಾಳೆ. ಅವಾಗ ಸುರೇಶ್ ಹೇಳ್ತಾರೆ ನಾನು ಹೇಳ್ದಂಗೆ ಕೇಳ್ತೀನಿ ಅಂತ ನೀನ್ ಹೇಳ್ದೆ, ನಾನು ಹೇಳ್ತೀನಿ ನನ್ನ ಮಗುನ ವಾಪಸ್ ತಗೊಂಬಂದ್ ಕೊಡು ಅಂತ, ನಿನ್ನಿಂದ ಆಗತ್ತಾ ಅಂತಾನು ಕೂಡ ಆತ ಕೇಳ್ತಾನೆ. ಆತ ಮತ್ತೆ ಮತ್ತೆ ಕೇಳ್ತಾನೆ ನಿಜ ಹೇಳು ನೀನ್ ಏನ್ ಮಾಡ್ದೆ ಧ್ರುವಂಗೆ ಅಂತ. ಅವಾಗ ಅವಳು ಹೇಳ್ತಾಳೆ ನಾನ್ ಹೇಳಿದ್ರೆ ನೀನನ್ನ ಹೊಡಿತೀಯಾ ಸಾಯಿಸ್ತೀಯಾ ಅಂತ ಹೇಳಿ. ಅವ್ನು ಹೇಳ್ತಾನೆ ಇಲ್ಲ ನಾನು ನಿನಗೇನು ಮಾಡಲ್ಲ, ನಿಜ ಏನಿದೆ ಅದನ್ನ ಹೇಳು ಅಂತ. ಅವಾಗ ಭಾರತಿ ಹೇಳ್ತಾಳೆ ಇಲ್ಲ ನಾನು ನಿನ್ಗೆ ಹೇಳ್ತೀನಿ, ನಿನಗೆ ಏನ್ ಅನ್ಸುತ್ತೆ ಅದನ್ನ ಮಾಡು, ಹೊಡಿ ಬೇಕಾದ್ರೆ ಸಾಯಿಸು ನೀನನ್ನ ಅಂತ ಹೇಳ್ತಾಳೆ. ಅವಾಗ ಸುರೇಶ್ ಕೇಳ್ತಾನೆ ಯಾರು ನಿನಗೆ ಅವನ್ನ ಸಾಯಿಸಕ್ ಹೇಳಿದ್ದು ಅಂತ ಹೇಳಿ. ಅವಾಗ ಭಾರತಿ ಹೇಳ್ತಾಳೆ ನನಗೆ ಸುಮಿತ್ರಾನೇ ಹೇಳಿದ್ದು, ವಾಯ್ಸ್ ಮೆಸೇಜ್ ಅಲ್ಲಿ ಕಳಿಸಿದ್ಲು, ನೀನ್ ಬೇಕಾದ್ರೆ ಅದನ್ನ ಮೊಬೈಲ್ ಅಲ್ಲಿ ನೋಡ್ಬಹುದು ಅಂತ ಹೇಳಿ. ಅಂಡ್ ಆತ ಕೇಳ್ತಾನೆ ಏನಾಯ್ತು ಕಂಪ್ಲೀಟ್
ಆಗಿ ಹೇಳು ನನಗೆ ಅಂತೇಳಿ ಅವಾಗ ಅವಳು ಕನ್ಫೆಸ್ ಮಾಡ್ಕೋತಾಳೆ ಯಾವ ರೀತಿಯಾಗಿ ಮಗುವಿನ ಮೂಗು ಮತ್ತೆ ಬಾಯಿನ ಹಿಡಿದು ಆ ಮಗುನ ನಾನು ಸಾಯಿಸ್ತೆ ಅನ್ನೋದ್ರ ಬಗ್ಗೆ. ಸೊ ಇದೆಲ್ಲ ಕೇಳಿದಂತ ಸುರೇಶ್ಗೆ ತುಂಬಾನೇ ಕೋಪ ಇತ್ತು, ಬೇಜಾರಿತ್ತು. ಆದ್ರೂ ಕೂಡ ಕೊನೆದಾಗ ಒಂದ್ ಮಾತು ಕೇಳ್ತಾನೆ, ನಾನು ಏನ್ ಇಷ್ಟಪಟ್ಟು ಬೆಳೆಸ್ತಾ ಇದ್ದೆ ಆ ಮಗು, ಅದು ನಿನ್ ಮಗು ಆಗಿರ್ಲಿಲ್ವಾ? ಹೆಂಗೆ ನಿನ್ ಕೈಯಿಂದ ಈ ತರ ಮಾಡಕ್ ಸಾಧ್ಯ? ಈಗ ಮತ್ತೆ ಆ ಮಗು ನಮ್ಗೆ ವಾಪಸ್ ಸಿಗುತ್ತಾ ಅಂತ ಹೇಳಿ ಸಿಟ್ಟಲ್ಲಿ ಮಾತಾಡಿದಂತ ಸುರೇಶ್ ಆ ಮೊಬೈಲ್ ನ ಇಟ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ಒಂದು ಟೆಕ್ಸ್ಟ್ ಮತ್ತೆ ಆ ಮೊಬೈಲ್ ನಲ್ಲಿ ಇದ್ದಂತಹ ಎಲ್ಲಾ ಡೀಟೇಲ್ಸ್ ನ ಪೊಲೀಸ್ಗೆ ಸಬ್ಮಿಟ್ ಮಾಡ್ತಾನೆ. ಸೊ ಪೊಲೀಸರು ಆ ಎಲ್ಲಾ ಡೀಟೇಲ್ಸ್ ಮತ್ತೆ ಡೇಟಾನ ಕಲೆಕ್ಟ್ ಮಾಡ್ಕೊಂಡು ಭಾರತಿ ಮತ್ತೆ ಸುಮಿತ್ರನ ವಿರುದ್ಧವಾಗಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡು ನೆಕ್ಸ್ಟ್ ಆ ಬಾಡಿ ಕೂಡ ಮತ್ತೊಂದು ಸಾರಿ ರಿಕವರಿ ಮಾಡ್ಕೋತಾರೆ ಅಂಡ್ ಅದನ್ನ ಪೋಸ್ಟ್ ಮಾರ್ಟಮ್ ಗೆ ಕಳಿಸೋದ್ರೊಟ್ಟಿಗೆನೆ ಅವ್ರಿಬ್ಬರನ್ನು ಅರೆಸ್ಟ್ ಕೂಡ ಮಾಡ್ತಾರೆ. ನಮ್ಮ ಎಲ್ಲಾ ಹಿಂದಿನ ವಿಡಿಯೋಗಳನ್ನ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ವಿಡಿಯೋದ ಎಂಡ್ ಅಲ್ಲಿ ನನಗೇನ್ ಅನ್ಸುತ್ತೆ ಅನ್ನೋದ್ರ ಬಗ್ಗೆ ಡೆಫಿನೆಟ್ಲಿ ನಾನು ಹೇಳಿರ್ತೀನಿ. ಆದ್ರೆ ಈ ವಿಡಿಯೋನಲ್ಲಿ ನನಗೆ ಯಾವುದೇ ತರನಾದಂತಹ ಮಾತುಗಳೇ ಬರ್ತಾ ಇಲ್ಲ. ಬಟ್ ಒಂದಂತೂ ನಿಜ, ಜಗತ್ತಲ್ಲಿ ಯಾವ್ದಾದ್ರು ಒಂದು ಕ್ರೂರ ಪ್ರಾಣಿ ಅನ್ನೋದಿದ್ರೆ ಅದು ಮನುಷ್ಯ ಮಾತ್ರ. ಸೊ ಆ ಮಗುವಿನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳ್ಕೊಂತ ಇಲ್ಲಿವರೆಗೂ ಕೂಡ ನೀವು ಈ ವಿಡಿಯೋನ ನೋಡಿದೀರಾ ಅಂದ್ರೆ ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಅಂಡ್ ಈ ಕೇಸ್ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಇದೇ ತರದ ಬೇರೆ ಬೇರೆ ವಿಷಯಗಳೊಟ್ಟಿಗೆ ನಿಮ್ ಮುಂದೆ ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.